ಅವರಿಗೆ ಸಿಗಬೇಕಾದಂಥ ಸಹಾಯವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಅಲ್ಪಸಂಖ್ಯಾತ ಇಲಾಖೆಯ ಅಧಿಕಾರಿಗಳು ಮತ್ತು ಸೇವೆಗಳ ಸ್ಥಳೀಯ ನಾಯಕರು ಸೇರಿ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಇವತ್ತು ಶ್ರಮಶಕ್ತಿ ಯೋಜನೆ ಅಡಿಯಲ್ಲಿ 5 ಮಹಿಳೆಯರಿಗೆ ಸಹಾಯವನ್ನು ವಿತರಣೆ ಮಾಡಿದ್ದೇವೆ. ಶ್ರಮಶಕ್ತಿ ವಿಶೇಷ ಮಹಿಳೆ ಯೋಜನೆ ಅಡಿಯಲ್ಲಿ 4 ಮಹಿಳೆಯರಿಗೆ, ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬಾವಿ 2 ಫಲಾನುಭವಿಗಳನ್ನು ಮತ್ತು ತಮ್ಮ ವೃತ್ತಿಯಲ್ಲಿ ಸಹಕಾರದಲ್ಲಿ ಪ್ರೋತ್ಸಾಹಕ್ಕೆ ಸಹಕಾರವನ್ನು 5 ಮಹಿಳೆಯರಿಗೆ ಕೊಡುವಂಥ ಕೆಲಸ ಮಾಡಿದ್ದೇವೆ. ಮತ್ತು ಒಂದು ವೃದ್ಧಾಶ್ರಮ ಕ್ರಿಶ್ಚಿಯನ್ ಸಂಸ್ಥೆ ನಡೆಸ್ತಾ ಇದ್ದಂಥ ವೃದ್ಧಾಶ್ರಮಕ್ಕೆ ನಾನು ಕೆಲವು ದಿವಸಗಳಲ್ಲಿ ಭೇಟಿಯನ್ನು ನೀಡಿದ್ದೆ. ಎಲ್ಲ ಧರ್ಮದ ಎಲ್ಲ ಜನಾಂಗದ ವೃದ್ಧರನ್ನು ಆಸಕ್ತಿಯಿಂದ ಮತ್ತು ಬದ್ಧತೆಯಿಂದ ಅವ್ರನ್ನ ನೋಡಿಕೊಂಡು ನಾನು ನೋಡಿ ನನಗೆ ಬಹಳ ಸಂತೋಷ ಆಯಿತು. ಅವರಿಗೆ ಇನ್ನಷ್ಟು ಸಹಕಾರದ ಅವಶ್ಯಕತೆ ಇದೆ, ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು, ಹಣ ಸಹಾಯ ಮಾಡಿ ಅಂತೇಳಿ ಅವರು ಕೇಳಿಕೊಂಡು ನಾನು ಸರ್ಕಾರಕ್ಕೆ ವಿಶೇಷವಾಗಿ ಮನವಿಯನ್ನು ಮಾಡಿ ಅವ್ರಿಗೇನಾದರೂ ಸಹಕಾರ ಮಾಡಲೇಬೇಕು. ಅವರು ಕ್ರಿಶ್ಚಿಯನ್ ಸಂಸ್ಥೆ ಆದರೂ ಕೂಡ ಎಲ್ಲ ಧರ್ಮದವರು ಅಲ್ಲಿದ್ದಾರೆ, ಎಲ್ಲ ಜಾತಿಯವರು ಕೂಡ ಅಲ್ಲಿದ್ದಾರೆ. ಅವ್ರನ್ನ ಮಾನವೀಯತೆ ದೃಷ್ಟಿಯಲ್ಲಿ ಅವರು ನೋಡ್ಕೊಳ್ತಾ ಇದ್ದಾರೆ. ಬಹಳ ಸಂತೋಷ ಆಯಿತು, ಬಹಳ ಹೆಮ್ಮೆ ಆಗ್ತದೆ. ಇಂಥ ಒಂದು ಮಾನವ ಧರ್ಮವನ್ನು ಇವತ್ತು ಪಾಲನೆ ಮಾಡ್ತಾ ಇರುವಂಥ ಸಂಸ್ಥೆ ಕೂಡ ಇದೆ. ಅದಕ್ಕೆ ಅವರಿಗೆ ಇವತ್ತು 12,16,000 ಹಣದ ಸಹಕಾರವನ್ನು ಸರ್ಕಾರದ ನೀಡಲಾಗಿದೆ. ಇನ್ನಷ್ಟು ಚೆನ್ನಾಗಿ ಕೆಲಸವನ್ನು ಮಾಡಲಿಕ್ಕೆ ಕೂಡ ಹಾರೈಸ್ತೀನಿ. ಇದೆಲ್ಲ ಫಲಾನುಭವಿಗಳು ಕೂಡ ಶುಭಾಶಯ ಕೊಡ್ತೀನಿ. ಸರ್ಕಾರ ಬಡವರ ಕೂಡ ಒಳ್ಳೆಯ ಕೆಲಸವನ್ನು ಮಾಡಬೇಕು. ಸಮಾಜದ ಮುಖ್ಯವಾಹಿನಿಯಲ್ಲಿ ತಮಗೂ ಕೂಡ ಅವಕಾಶ, ಮಕ್ಕಳಿಗೆ ಕೂಡ ಅವಕಾಶ ಸಿಗುವಂತೆ ನಮ್ಮ ಸರ್ಕಾರ ಯೋಜನೆ ರೂಪಿಸಿದೆ. ನಿಮ್ಮ ಸಹಕಾರ, ಬೆಂಬಲ, ಸಹಕಾರ ಹಾರೈಸ್ತೇನೆ.